ಸ್ನೇಹಿತರೆ, ಹಾಯ್ ಹಲೋ ನಮಸ್ತೆ. ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಈಗಾಗಲೇ ನಿಮಗೆ ತಿಳಿದಿರುವಂತೆ ಮುಂಬರುವ ಒಂದು ಅಧಿಸೂಚನೆ ಅಂತಂದರೆ ಅದು ಅಬಕಾರಿ ಇಲಾಖೆಯ ಒಂದು ಇನ್ಸ್ಪೆಕ್ಟರ್ ಮತ್ತು ಗಾರ್ಡ್ ಹುದ್ದೆಗಳು, ಅಂದರೆ ಅಬಕಾರಿ ಪೇದೆ ಹುದ್ದೆಗಳು 262 ESI ಹುದ್ದೆಗಳ ನೇಮಕಾತಿಗೆ ಈಗಾಗಲೇ ಆರ್ಥಿಕ ಇಲಾಖೆ ಅನುಮೋದನೆ ಕೊಟ್ಟಿದೆ. ಈ ಪರೀಕ್ಷೆಗೆ ವಯೋಮಿತಿ ಬಗ್ಗೆ ಕೂಡ ಮಾಹಿತಿ ನೀಡ್ತೀನಿ. ಹಾಗೆ ಈ ಪರೀಕ್ಷೆ ದೈಹಿಕ ಪರೀಕ್ಷೆ ಹೇಗಿರುತ್ತೆ, ಲಿಖಿತ ಪರೀಕ್ಷೆ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೀಡ್ತೀನಿ. ಮೊದಲನೇದಾಗಿ ಈ ಪರೀಕ್ಷೆಗೆ ನೀವು ಅರ್ಜಿ ಸಲ್ಲಿಸಬೇಕು ಅಂತಂದರೆ 21 ವರ್ಷ ಕನಿಷ್ಠ ವಯಸ್ಸು ಇರಬೇಕು ನಿಮ್ಮದು. ಆ್ಯಂಡ್ GM ಅವರಿಗೆ 26 ವರ್ಷದವರೆಗೂ ಕೂಡ ಅವಕಾಶ ಇದೆ ಎಕ್ಸಾಮ್ ಬರೆಯೋಕ್ಕೆ. OBC ಅವರಿಗೆ 29 ವರ್ಷ ಲಾಸ್ಟು. ಆ್ಯಂಡ್ ಕ್ಯಾಟಗರಿ 1 SC ST ಅವರಿಗೆ 31 ವರ್ಷ ವಯಸ್ಸಿನವರೆಗೂ ಕೂಡ ಪರೀಕ್ಷೆಯನ್ನು ಬರೀಬೋದು. ಅದಾದಮೇಲೆ ವಯೋಮಿತಿ ಸಡಿಲಿಕೆಯನ್ನು ಕೊಡಬೇಕು ಅಂತ ತುಂಬ ಜನ ಆಸ್ಪಿರೆಂಟ್ಸ್ಗಳ ಬೇಡಿಕೆ ಇದೆ. ಕಾರಣ ಕಳೆದ ಕೋವಿಡಿಂದ ಇದು ಯಾವುದೇ ನೋಟಿಫಿಕೇಷನ್ಗಳಾಗಿಲ್ಲ. ಆ್ಯಂಡ್ ಅದಾದ ನಂತರ ಈಗ ಒಳ ಮೀಸಲಾತಿಯಿಂದ ಮತ್ತೆ 1 ವರ್ಷ ನೋಟಿಫಿಕೇಷನ್ಗಳು ಡಿಲೇ ಆಗಿದೆ. ಆದ ಕಾರಣ ವಯೋಮಿತಿ ಸಡಿಲಿಕೆ ಕೊಡುವಂಥ ಸಾಧ್ಯತೆ ಹೆಚ್ಚಿದೆ. ಈಗಾಗಲೇ ಸರ್ಕಾರಕ್ಕೆ ತುಂಬ ಜನ ಆಸ್ಪಿರೆಂಟ್ಸ್ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಬೇಡಿಕೆಯನ್ನು ಇಟ್ಟಿರೋದರಿಂದ ಖಂಡಿತವಾಗಿ ವಯೋಮಿತಿ ಸಡಿಲಿಕೆಯನ್ನು ಕೊಡುವಂಥ ಸಾಧ್ಯತೆ ಹೆಚ್ಚಿದೆ. ನೀವು ಇದ್ರ ಬಗ್ಗೆ ಯಾವುದೇ ವರಿ ಮಾಡ್ಕೊಳ್ಳೋಕೆ ಹೋಗಬೇಡಿ. ನಿಮ್ಮ ಪ್ರಿಪ್ರೇಷನ್ ಚೆನ್ನಾಗಿರಲಿ. ಆ್ಯಂಡ್ ತುಂಬ ಒಳ್ಳೆಯ ಹುದ್ದೆ ಇದು, ಎಕ್ಸೈಸ್ ಸಬ್ ಇನ್ಸ್ಪೆಕ್ಟ್ರು. ತುಂಬ ವರ್ಷ ಆದ ನಂತರ ನೋಟಿಫಿಕೇಷನ್ ಆಗ್ತಾಯಿದೆ. ಇದು KPSCಯಿಂದನೇ ಆಗಿದೆ. ಈ ಹಿಂದೆ ಎಲ್ಲ ಕೂಡ KPSCನೇ ಎಕ್ಸಾಮ್ ನಡೆಸಿರೋದು. ಬಟ್ ಈ ಬಾರಿ ಕೂಡ KPSCನೇ ಮಾಡುತ್ತಾ ಅದು ನೋಡಬೇಕು. ಆಲ್ಮೋಸ್ಟ್ KPSCನೇ ಕನ್ಫರ್ಮ್. ಇದಾದ ಮೇಲೆ ಈ ಪರೀಕ್ಷೆಯ ಹಂತಗಳು ಹೇಗಿರುತ್ತೆ ಅನ್ನೋದು ನೋಡೋಣ. ಈ ಪರೀಕ್ಷೆಗೆ ದೈಹಿಕ ಅರ್ಹತೆ ಇರುತ್ತೆ, ಅಂದರೆ ದೈಹಿಕ ಪರೀಕ್ಷೆ ಫಿಸಿಕಲ್ ಕೂಡ ಇರುತ್ತೆ. ಈ ಒಂದು ಪರೀಕ್ಷೆಯಲ್ಲಿ ನೀವು ಫಿಸಿಕಲ್ ಪಾಸ್ ಆಗಬೇಕಂತಂದರೆ ಏನೆಲ್ಲ ಮಾಡಬೇಕು ಅಂತಂದರೆ, ಮಿನಿಮಮ್ 163 ಸೆಂಟಿಮೀಟರ್ ಪುರುಷರಿಗೆ ನೀವು ಹೈಟ್ ಇರಬೇಕು, 157 ಸೆಂಟಿಮೀಟರ್ ಮಹಿಳಾ ಅಭ್ಯರ್ಥಿಗೆ ಇರಬೇಕು. ಇದು ಮಹಿಳಾ ಅಭ್ಯರ್ಥಿಗಳದ್ದು ಸ್ವಲ್ಪ ಎತ್ತರದ ಒಂದು ವಿಷಯದಲ್ಲಿ 1-2 ಸೆಂಟಿಮೀಟರ್ ಕಮ್ಮಿ ಮಾಡಿಸಿ ಅಂತ ಬೇಡಿಕೆ ಇದೆ. ಬಟ್ ಆ ಬಗ್ಗೆ ಇನ್ನೂ ಯಾವುದೂ ಸರ್ಕಾರ ನಿರ್ಧಾರ ತೆಗೆದುಕೊಂಡಿಲ್ಲ. ಅದಾದಮೇಲೆ ಪುರುಷ ಅಭ್ಯರ್ಥಿಗೆ ಎದೆಯ ಸುತ್ತಳತೆ 86 ಸೆಂಟಿಮೀಟರ್ ಇರಬೇಕು. ಸೊ ಅದಾದಮೇಲೆ ದೈಹಿಕ ಪರೀಕ್ಷೆ ಇರುತ್ತೆ ಇದಕ್ಕೆ, ಅಂದರೆ ಇದು ಫಸ್ಟ್ ಎಕ್ಸಾಮು, ಆಮೇಲೆ ಫಿಸಿಕಲಲ್ಲಿ ನೀವು 100 ಮೀಟರ್ನ 15 ಸೆಕೆಂಡ್ಗಳಲ್ಲಿ ಓಡಿ ಮುಗಿಸ್ಬೇಕು. ಆಮೇಲೆ ಎತ್ತರ ಜಿಗಿತ, ಉದ್ದ ಜಿಗಿತ ಇರುತ್ತೆ. ಇನ್ ಕೇಸ್ ನೀವು 100 ಮೀಟರ್ನ 15 ಸೆಕೆಂಡಲ್ಲಿ ಓಡೋಕ್ಕಾಗಿಲ್ಲ ಅಂತಂದರೆ ಇನ್ನೊಂದು ಅವಕಾಶ ಇರುತ್ತೆ ನಿಮಗೆ. ಅದೇನು ಅಂತಂದರೆ 800 ಮೀಟರನ್ನು 2 ನಿಮಿಷ 50 ಸೆಕೆಂಡಲ್ಲಿ ಓಡಿ ಮುಗಿಸ್ಬೇಕು. ಈ ಎರಡರಲ್ಲಿ ಒಂದು ಮಾಡಿದ್ರೂ ಕೂಡ ನೀವು ಫಿಸಿಕಲ್ ಪಾಸ್ ಆಗ್ತೀರಾ. ತುಂಬ ಒಂದು ಫಿಸಿಕಲ್ ಅಷ್ಟೊಂದೇನು PSI ಪರೀಕ್ಷೆ ಕೊಡಿಸಿದ್ರೆ ಅಷ್ಟು ಟಫ್ ಇರಲ್ಲ ಇದು. ಬಟ್ PSIಗೆ 169 ಬೇಕು ಹೈಟು, ಇಲ್ಲಿ 163 ಇದೆ. ಯಾರೋ PSI ಆಗೋಕ್ಕಾಗಿಲ್ಲ ಅಂಥವ್ರು ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಆಗ್ಬೋದು. ಇದೊಂದು ಒಳ್ಳೆಯ ಅವಕಾಶ. ಸೊ ನೋಡ್ಕೊಳ್ಳಿ, ನಿಮಗೆ ಈ ಒಂದು ದೈಹಿಕ ಪರೀಕ್ಷೆಯಲ್ಲಿ ಪಾಸ್ ಆಗೋದಕ್ಕೆ ಈಗಿಂದನೇ ಪ್ರಿಪ್ರೇಷನ್ ಆರಂಭ ಮಾಡಿ. ಆ್ಯಂಡ್ ಫಿಸಿಕಲ್ ಇದು ಎಕ್ಸಾಮ್ ಆದಮೇಲೆ ಇರೋದ್ರಿಂದ ನಿಮಗೆ ಮತ್ತಷ್ಟು ಅವಕಾಶ ಕೂಡ ಸಿಗುತ್ತೆ. ಒಂದೊಳ್ಳೆ ಹುದ್ದೆ, ಹಾಗೆ ಒಂದೊಳ್ಳೆ ಏನು ಅಂತಂದರೆ ಕೆಲಸ ಮಾಡೋದಕ್ಕೆ ತುಂಬ ಅತ್ಯುತ್ತಮವಾದಂಥ ಇಲಾಖೆ ಇದು, ಅಬಕಾರಿ ಇಲಾಖೆ. ಹಾಗೆ ನೋಡ್ಬೋದು, ಮಹಿಳೆಯರದು ಹೈಟ್ ಕಮ್ಮಿ ಮಾಡಿಸೋದ್ರ ಬಗ್ಗೆ ಡಿಮ್ಯಾಂಡ್ ಮಾಡಿದ್ದಾರೆ ಈ ಹಿಂದೆ ಕೂಡ ವಿದ್ಯಾರ್ಥಿ ಸಂಘಟನೆಗಳು ಎಲ್ಲವೂ ಕೂಡ. ಬಟ್ ಯಾಕೆ ಈ ಡಿಮ್ಯಾಂಡ್ ಅಂತಂದರೆ ನಿಮ್ಗೆ ಗೊತ್ತಿದೆ, PSIಗೂ ESIಗೂ ಏನು ವ್ಯತ್ಯಾಸ ಇಲ್ಲ. ಆ್ಯಂಡ್ ಇದಾದ ಮೇಲೆ ನೆಕ್ಸ್ಟು ನಿಮಗೆ ಪರೀಕ್ಷಾ ವಿಧಾನ ಯಾವ ರೀತಿ ಇರುತ್ತೆ ಅನ್ನೋದನ್ನು ಇಲ್ಲಿ ನೋಡ್ಬೋದು. ಪರೀಕ್ಷೆಯಲ್ಲಿ 2 ಪತ್ರಿಕೆಗಳನ್ನು ನೀವು ಫೇಸ್ ಮಾಡಬೇಕು ಈ ESI ಎಕ್ಸಾಮಲ್ಲಿ. ಮೊದಲ ಪತ್ರಿಕೆ 50 ಅಂಕಗಳದ್ದು, 30+20 ಅಂದರೆ 30 ಪ್ರಬಂಧ, 20 ಅಂಕಗಳಿಗೆ ಭಾಷಾಂತರ ಇರುತ್ತೆ. ಇದರಲ್ಲಿ ಸಂಕ್ಷಿಪ್ತ ಬರವಣಿಗೆ ಇರಲ್ಲ. ಸೇಮ್ ನಿಮಗೆ PSI ರೀತಿಯೇ ಇರುತ್ತೆ, ಬಟ್ ಸಂಕ್ಷಿಪ್ತ ಬರವಣಿಗೆ ಒಂದು ಇರಲ್ಲ. ಆ್ಯಂಡ್ ಎರಡನೇ ಪತ್ರಿಕೆ GK, ಇಲ್ಲಿ 150 ಅಂಕಗಳದ್ದು 100 ಪ್ರಶ್ನೆಗಳ ಪ್ರಶ್ನೆ ಪತ್ರಿಕೆ ಇರುತ್ತೆ. ಏನೆಲ್ಲ ಓದಬೇಕಿದ್ದಕ್ಕೆ ಅಂತಂದರೆ, ಮಾಮೂಲಿಯಾಗಿ ನೀವು ಎಲ್ಲ ಎಕ್ಸಾಮ್ಗೆ ಓದೋದು ಗೊತ್ತೇ ಇದೆ. ಪ್ರಚಲಿತ ಘಟನೆಗಳು, ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ್ದು, ಭಾರತದ ಭೂಗೋಳ, ಇತಿಹಾಸ, ಅರ್ಥಶಾಸ್ತ್ರ, ರಾಜ್ಯಶಾಸ್ತ್ರ, ವಿಜ್ಞಾನ, ಜನರಲ್ ಸೈನ್ಸು, ಅದೇ ಸಾಮಾನ್ಯ ವಿಜ್ಞಾನ, ಮಾನಸಿಕ ಸಾಮರ್ಥ್ಯ, ಈ ಎಲ್ಲ ವಿಷಯಗಳನ್ನು ಕೂಡ ನೀವು ಚೆನ್ನಾಗಿ ಪ್ರಿಪ್ರೇಷನ್ ಮಾಡಲೇಬೇಕು. ಇದರ ಜೊತೆ ನೀವು ಹೆಚ್ಚುವರಿಯಾಗಿ ಪ್ರಬಂಧ ಮತ್ತು ಭಾಷಾಂತರಕ್ಕೆ ಸಂಬಂಧಪಟ್ಟಾಗಿ ಪತ್ರಿಕೆಗಳು, ಎಸ್ಪೆಷಲಿ ಕನ್ನಡದ ಪ್ರಜಾವಾಣಿ ಪತ್ರಿಕೆ, ಇಂಗ್ಲೀಷ್ನ ದಿ ಹಿಂದೂ ಪತ್ರಿಕೆಯನ್ನು, ಅದರಲ್ಲಿ ಎಡಿಟೋರಿಯಲ್ ಬರುತ್ತೆ, ಅದನ್ನು ನೀವು ತುಂಬ ಚೆನ್ನಾಗಿ ಪ್ರಿಪ್ರೇಷನ್ ಮಾಡಿಕೊಡಿ. ಬಿಕಾಸ್ ಪ್ರಬಂಧ ಮತ್ತು ಭಾಷಾಂತರ ಇದು ತುಂಬ ಇಂಪಾರ್ಟೆಂಟ್ ನಿಮಗೆ ಈ ESI ಪರೀಕ್ಷೆಯಲ್ಲಿ. ಸೊ ಅದಕ್ಕೆ ನೀವು ಇದನ್ನು ಚೆನ್ನಾಗಿ ಪ್ರಿಪ್ರೇಷನ್ ಮಾಡಿ.
ಆಲ್ ದಿ ಬೆಸ್ಟ್, ಎಲ್ಲರೂ ಒಳ್ಳೆಯದಾಗಲಿ. ನನಗೆ ಸದ್ಯಕ್ಕೆ ಎಷ್ಟು ಮಾಹಿತಿ ಆಗಿದೆ ಅಷ್ಟು ನಿಮಗೆ ತಿಳಿಸಿದ್ದೀನಿ. ಇನ್ನು ಹೆಚ್ಚಿನ ಮಾಹಿತಿ ಏನಾದರೂ ಈ ಪರೀಕ್ಷೆ ಸಂಬಂಧಪಟ್ಟಾಗೆ ಬೇಕು ಅಂತಂದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಧನ್ಯವಾದಗಳು.